ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಏನಾರ ಅರ್ಜೆಂಟ್ ಇದ್ದಾಗ ಆಗೋವಂಥ ರೆಸಿಪಿ ಇದೆ ನೋಡ್ರಿ. ಹಾಗಾಗಿ ಇವತ್ತು ಅರ್ಜೆಂಟ್ ಇತ್ತು ನನಗೂ, ಹಾಗಾಗಿ ಈ ರೆಸಿಪಿ ಮಾಡತ್ತೀನಿ. ಪಲಾವ್ ಮಾಡ್ಕೊಳತ್ತೀನಿ. ಪ್ರತಿಯೊಬ್ಬರ ಮನ್ಯಾಗೂ ಇದು ರಿಪೀಟ್ ಆಗತ್ತಿರ್ತೈತಿ. ಪಲಾವ್ ವಾರಕ್ಕೊಮ್ಮೆ, ತಿಂಗಳಿಗೆ 2 ಸರಿ ಹಿಂಗೆ ಆಗತ್ತಿರ್ತೈತಿ. ಬರ್ರಿ ಬಡ ಬಡ ಪಲಾವ್ ಮಾಡ್ಕೊಳ್ಳೋಣಂತ. ಪಲಾವ್ ಮಾಡೋಕೆ ಕುಕ್ಕರ್ದಾಗ ಮಾಡ್ಕೊಳತ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳೋಣಂತ್ರಿ. ಶೇಂಗಾ ಇಲ್ಲದೆ ಪಲಾವ್ ನಮ್ಮ ಮನೆಯವ್ರು ಬೈತಾರೆ, ಶೇಂಗಾ ಹಾಕಲಿಲ್ಲ ಅಂದ್ರೆ. ನನಗೆ ಸೇರಂಗಿಲ್ಲ, ಅವ್ರ ಸಲುವಾಗಿ ನಾನು ಶೇಂಗಾ ಹಾಕಿ ಪಲಾವ್ ಮಾಡತ್ತೀನಿ. ಇವು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣಂತ. ನೋಡ್ರಿ, ಈಗ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕ್ಕೊಂಡೆ ನೋಡ್ರಿ. ಫಸ್ಟ್ ಜೀರಿಗೆನ ಹಾಕ್ಕೊಂಡೇನಿ, ಆಮೇಲೆ ಸಾಸಿವೆ ಹಾಕ್ಕೊಂಡೇನಿ. ಜೀರಿಗೆ ಇದ್ರೆ ಅದನ್ನೂ ಹಾಕ್ಕೋಬೋದು ರೀ, ಪಲಾವ್ಗೆ ಚಲೋ ಟೇಸ್ಟ್ ಕೊಡ್ತೈತಿ. ಮತ್ತು ನಾನು ಚಕ್ಕೆ ಲವಂಗ ಅದೇನೂ ಹಾಕಾತಿಲ್ಲ, ಅದನ್ನೂ ಹಾಕ್ಕೋಬೋದು. ಇವತ್ತು ನಾ ಹಂಗೆ ಮಾಡತ್ತೀನಿ. ಮತ್ತು ಈ ಕರಿಬೇವು ಹಾಕ್ಕೊಂಡೆ ನೋಡ್ರಿ, ಕರಿಬೇವು ಎಲೆ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. 2 ಉಳ್ಳಾಗಡ್ಡಿ ತೊಗೊಂಡೇನಿ ರೀ ನಾನು. ಪಲಾವ್ ಸ್ವಲ್ಪ ಜಾಸ್ತಿ ಮಾಡತ್ತಿದ್ದಕ್ಕೆ 2 ಉಳ್ಳಾಗಡ್ಡಿ ತೊಗೊಂಡೇನಿ. ಮತ್ತು ಇದೆಲ್ಲ ಫುಲ್ ಎಣ್ಣೆ ಒಳಗೆ ಫ್ರೈ ಆಗುತ್ತಾನ ಈ ಥರ ಕಾಯಿಸ್ಕೊತ ಬೇಕ್ರಿ. ಇಲ್ಲಿ ನೋಡಿರಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಪೇಸ್ಟ್ ಇತ್ತು ರೀ, ಹಾಗಾಗಿ ಪೇಸ್ಟ್ ಹಾಕ್ಕೊಂಡೆ. ಇಲ್ಲಾಂದ್ರೆ ಜಜ್ಜಿ ಹಾಕ್ಕೋಬೇಕಾಗಿತ್ತು. ಅಂಗಡಿ ಒಳಗೆ ಚಿಕನ್ ತಂದಾಗ ಇದ್ದಿದ್ದು ಪೇಸ್ಟ್ ಇತ್ತು, ಹಾಗಾಗಿ ಅದನ್ನ ಹಾಕೀನಿ. ಇಲ್ಲಿ ನೋಡಿರಿ, ನಾನು ಹಸಿ ಖಾರ ಯೂಸ್ ಮಾಡತ್ತೀನಿ. ಮತ್ತು ಇವು ಬೀನ್ಸ್, ಆಲೂಗಡ್ಡೆ, ಟಮಾಟಿ ಅವೆಲ್ಲ ಹೆಚ್ಚಿಟ್ಕೊಂಡೇನಿ ರೀ. ಮೊಬೈಲ್ ಹಿಡ್ಕೊಂಡು ಕಾರಣಕ್ಕೆ ನಾನು ಇದನ್ನ ಐತಿ ಶುರುವಾತಿನ ಕೊತ್ತಂಬರಿ, ಹಸಿ ಖಾರ ಎಲ್ಲ ಇದ್ರೊಳಗೆ ಐತೆ ನೋಡ್ರಿ. ಅಷ್ಟು ಸೇರಿಸಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದೆಲ್ಲ ನೀರೊಳಗನ ಬೇಯೋಂಗೆ ಮಾಡೋಣ್ರಿ. ಏನು ನೀರು ಹಾಕಾತಿಲ್ಲ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ತೀನಿ. ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ರೀ. ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತೈತಿ. ಆಮೇಲೆ ಉಪ್ಪು ವೆಜಿಟೇಬಲ್ಸ್ ಎಲ್ಲ ಹಿಡ್ಕೊತೈತಿ, ಹಾಗಾಗಿ ನಾನು ಹಿಂಗೆ ಹಾಕಿದಾಗನ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡೇನಿ ರೀ. ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ. ಉಪ್ಪು ಹಾಕೋದು ನಾನು ತೋರ್ಸೋಕೆ ಆಗಲಿಲ್ಲ ರೀ. ಉಪ್ಪು ಹಾಕ್ಕೊಂಡೇನಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಮೇಲೆ ನಾವು ಯಾವ್ದಾರ ಪಲಾವ್ ಮಸಾಲೆ ಅದು ಹಾಕ್ಕೋಬೋದು. ನಮ್ಮ ಮನ್ಯಾಗ ಚಿಕನ್ ಮಸಾಲೆ ಇತ್ತು, ಹಾಗಾಗಿ ಚಿಕನ್ ಮಸಾಲೆನ ಹಾಕ್ಕೊಂಡೇನಿ. ಈಗ ನೋಡ್ರಿ, ಅಕ್ಕಿ ಇವ ತೊಳೆದ ಇಟ್ಟಿದ್ದೂ ಅದ ಇದ್ದು ರೀ. ಮೊನ್ನೆ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೆ ರೀ ಅಕ್ಕಿ, ಹಾಗಾಗಿ ಹೆಚ್ಚಾಗ್ಯಾವ ಅಂಥೇಳಿ ತೆಗೆದು ಒಣಗಿಸಿದ್ದೆ. ಅವ ಅಕ್ಕಿನ ಈಗೇನೋ ನಾನು ನೀರನ್ನೇ ನೆನೆಸ್ಕೊಲಿಲ್ಲ, ಹಂಗೆ ಹಾಕ್ಕೊಂಡೇನಿ. ಮೊದಲು ತೊಳೆದು ಒಣಗಿದ್ದೆ ಅಕ್ಕಿ ರೀ ಇವು. ಅಕ್ಕಿ ಹಾಕ್ಕೊಂಡು ಅಕ್ಕಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೇಕು ರೀ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 2 ಗ್ಲಾಸ್ ನೀರು, 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 4 ಗ್ಲಾಸ್ ನೀರು. ಇದು ಅಳತಿಯೊಳಗೆ ನಾನು ಖಾಯ ಮಾಡಿ ಅನ್ನ ಮಾಡೋದು ನೋಡಿರಿ. ನಮ್ಮ ಪಲಾವ್ ಮಸ್ತಾಗಿ ರೆಡಿ ಆಗೈತಿ. 2 ಸಿಟಿ ಹೊಡ್ಸೇನಿ ರೀ, 3 ಸಿಟಿ ಹೊಡಿಸ್ಲಿಲ್ಲ. ಯಾಕಂದ್ರೆ ಮೊದಲೇ ಸ್ವಲ್ಪ ಕುದ್ದು ಬಿಟ್ಟಿರ್ತೈತಲ್ಲ, ಹಾಗಾಗಿ 2 ಸಿಟಿ ಹೊಡ್ಸೀನಿ. 3 ಸಿಟಿ ಆದ್ರೆ ಹೊತ್ತಿ ಬಿಡ್ತೈತಿ. ನೋಡಿರಿ, ನಮ್ಮ ಪಲಾವ್ ಹಿಂಗೆ ರೆಡಿ ಆಗೈತಿ. ಯಾವಾಗಾದರೂ ಅಕಸ್ಮಾತ್ ಒಮ್ಮಿಂದೊಮ್ಮೆ ಭಾಳ ಜನ ಗೆಸ್ಟ್ ಬಂದ್ರೆ ಅಥವಾ ನಮಗೆ ಅಡುಗೆ ಮಾಡೋಕ್ಕಾಗ್ಲಾರ್ದಾಗ ಎಲ್ಲೋ ಹೊರಗೆ ಹೋಗಿ ಬಂದಿರ್ತೀವಿ, ಬೇಜಾರಾದಾಗ ಇದನ್ನು ಪಟ್ ಅಂತ ಹೇಳಿ ಈ ರೀತಿ ಪಲಾವ್ ಮಾಡ್ಕೊಂಬಿಟ್ರೆ ಅವತ್ತಿನ ಅಡುಗೆ ಚಿಂತೆ ಮುಗೀತು ರೀ. ನಾನು ಯಾವಾಗೂ ಹಿಂಗೆ ಮಾಡ್ತೀನಿ. ನಮ್ಮ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.